ಅದಾನಿಗಳು ಇವ್ರನ್ನ ಗದರಿಸೋ ಕೆಲಸ ಮಾಡ್ತಾ ಇಲ್ಲ. ಕನಿಷ್ಠ ಪಶ್ಚಾತ್ತಾಪನೂ ಇಲ್ಲ ಸರ್. ಪಶ್ಚಾತ್ತಾಪ ಇರಬೇಕಲ್ವಾ? ಈ ರೀತಿ ಕಟಕರ ಥರ ನಡ್ಕೊಳ್ಳೋದ? ಅವ್ರು ರೈತರಿಗೆ ಹೊಡೆದಿರ್ಲಿಲ್ವಾ? ಇಲ್ಲಿ ಲಾಠಿ ಚಾರ್ಜ್ ಮಾಡಿರಲಿಲ್ವಾ? ಅಂದರೆ ಅದು ಲೈಸೆನ್ಸಾ? ನಿಮಗೆ ನಾವು ಕೊಟ್ಟಿರೋ ಲೈಸೆನ್ಸಾ? ಪಾಪ ಪೊಲೀಸ್ನವ್ರು ಏನು ಮಾಡ್ತಾರೆ? ತಗೊಂಡೋಗಿ ಇವ್ರ ಎದುರುಗಡೆ ನೀವು ಮಾಡಬೇಕು ಅಂತ ಪಾಪ ಮಾಡ್ತಾನವನು. ಅಲ್ಲಿ ಸ್ವಲ್ಪ ಏನಾದರೂ ಹಂಗೆ ಮಾತಾಡಿದ್ರೆ ಪಶ್ಚಾತ್ತಾಪದ ಮಾತಾಡ್ಬಿಟ್ರೆ ಎಲ್ಲಿ ಕ್ಲಾಸ್ ಪೊಲೀಸ್ನವ್ರಿಗೂ ಏಟ್ ಬಿದ್ದಿದೆ ಸರ್ ಅಲ್ಲಿ. ಪೊಲೀಸ್ನವ್ರನ್ನ ಅಟ್ಟಾಡ್ಸಿ ಹೊಡೆದಿದ್ದಾರೆ. ಇವರು ಸ್ಟೂಡೆಂಟು ಮತ್ತು ಪೊಲೀಸರನ್ನು ಬಿಟ್ಬಿಟ್ಟು ನೀವು ಪಾಲಿಟಿಕ್ಸ್ ಮಾಡ್ತೀರಾ ಅಲ್ಲಿ. ಪೊಲೀಸ್ನವರು ಈ ದೇಶದ ಮಕ್ಕಳೇ. ಈ ದೇಶದ ಮಕ್ಕಳುಗಳನ್ನ ಬೀದಿಗೆ ಯುದ್ಧಕ್ಕೆ ಬಿಡ್ತೀರಾ ನೀವು? ಅದಕ್ಕೋಸ್ಕರ ನಿಮಗೆ ಪವರ್ ಕೊಟ್ಟಿರೋದ ನಾವು. ಪೊಲೀಸರು ಐಸಿಯು ಓದಿದ್ದಾರೆ. ಅವ್ರೇನು ಮಾಡ್ತಾರೆ? ದೇಶದ ಕಾನೂನು ಪಾಲನೆ ಮಾಡಬೇಕು. ಮೇಲಧಿಕಾರಿ ಹೇಳಿದ್ದನ್ನು ಅವ್ರು ಕೇಳಬೇಕು. ಅವರೇನು ತಪ್ಪು ಮಾಡಿದ್ದಾರೆ? ನೀವು ತಗೊಳ್ಳುವ ದುಷ್ಟ ತೀರ್ಮಾನಗಳಿಗೆ ಈ ದೇಶದ ಪೊಲೀಸರು, ಈ ದೇಶದ ನೌಕರಶಾಹಿ, ಈ ದೇಶದ ರೈತರು, ಈ ದೇಶದ ಮಕ್ಕಳು, ಈ ದೇಶದ ಸ್ಟೂಡೆಂಟ್ಗಳು ಬಲಿಯಾಗಬೇಕಲ್ರಿ. ಒಂದು ತೀರ್ಮಾನ ಜನ ಮೆಚ್ಚುವ ಒಂದು ತೀರ್ಮಾನಗಳನ್ನ ಹೇಳಿ, ಇಲ್ಲ ಎದೆ ತಟ್ಕೊಂಡು ಹೇಳ್ರಿ ಇಂಥ ತೀರ್ಮಾನ ನಾನು ತಗೊಂಡೆ, ಇಷ್ಟು ಸುಧಾರಣೆ ಆಗಿದೆ ಈ ದೇಶದಲ್ಲಿ ಅಂತ. ಬೇರೆ ದೇಶಗಳು ನೋಡ್ರಿ, ನೀವು ಹೋಗ್ತಿರಲ್ಲ, ರಜಾ ಸಿಕ್ತಿದ್ದಂಗೆ ಫಾರಿನ್ಗೆ ಹೋಗ್ತಿರಲ್ಲ, ದೇಶ ನೋಡ್ರಿ, ನಮ್ಮ ದೇಶ ನೋಡ್ರಿ. ಏನನ್ಸ ಅಲ್ಲಿ ಏರ್ಪೋರ್ಟ್ ಇಳಿತಿದ್ದಂಗೆ ನಿಮ್ಗೆ ಏನು ಅನ್ಸುತ್ತೆ? ಆ ರೋಡ್ಗಳು ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ? ಆ ಜನರ ಮೈಂಡ್ ಸೆಟ್ ಹೆಂಗಿದೆ? ಜಪಾನಲ್ಲಿ ದೇವರುಗಳು ಮನುಷ್ಯರಲ್ಲ, ಒಬ್ರಿಗೂ ತೊಂದರೆ ಕೊಡಲ್ಲ. ಯಾಕೆಂದ್ರೆ ಅವ್ರಿಗೇನು ಸಮಸ್ಯೆ ಇಲ್ಲ, ಅವ್ರ ಪಾಡ್ಗೋರು ಬದುಕ್ತಾರೆ. ಇಲ್ಲಿ ಹುಟ್ಟಿದಂಗೆ ಸಮಸ್ಯೆ ಶುರುವಾಯಿತು ಮನುಷ್ಯನಿಗೆ. ಒಬ್ಬ ಮಗುಗೆ ಅವನು ಯುದ್ಧ ಮಾಡಲೇಬೇಕು, ಇನ್ನೊಬ್ಬನು ಮೋಸ ಮಾಡಲೇಬೇಕು, ಸುಳ್ಳು ಹೇಳಲೇಬೇಕು. ಈ ಪರಿಸ್ಥಿತಿಗೆ ತಂದು ಜನನ ಕಾಮನ್ ಮ್ಯಾನ್ನ ಇಟ್ಬಿಟ್ಟಿದ್ದೀವಿ ನಾವು. ಕಂಡವ್ರ ಸಮಾಧಿ ಮೇಲೆ ಸೌದ ಕಟ್ಟೋಕೆ ಹೊರಡ್ತಾರೆ. ಈ ಪಾಲಿಸಿ ಚೇಂಜ್ ಮಾಡುವ ಮಾತಾಗಲಿ, ನಿಮ್ಮ ಹೃದಯನೇ ಬದಲಾಗ್ತಾ ಇಲ್ವಲ್ರಿ. ಫಸ್ಟು ಅಶೋಕ್ ಅವ್ರು ಹೇಳಿದ್ರು, ಅವ್ರು ಹೊಡೆದಿಲ್ವಾ ಅದಕ್ಕೆ ನಾವು ಹೊಡೆದಿದ್ದೀವಿ ಅಂತ. ಇದು ಯಾರು ಲಾಜಿಕ್ ಅಂತಾರೆ ಇದನ್ನು ಯಾರಾದರೂ?